ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಶಲ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಆರೋಗ್ಯಕರವಾದ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ. ಇದನ್ನು ನೀವು ಖಂಡಿತ ಮನೇಲಿ ಟ್ರೈ ಮಾಡಿ, ತುಂಬಾ ದೇಹಕ್ಕೆ ಒಳ್ಳೆಯದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇದಕ್ಕೆ ನಾನಿಲ್ಲಿ ಒಂದು ಕಟ್ಟು ನುಗ್ಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಮತ್ತು ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ, ಒಂದು ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಒಗ್ಗರಣೆ ಒಣ ಮೆಣಸಿನ್ಕಾಯಿ, ಮತ್ತು ಇಲ್ಲಿ ನಾನು ಒಂದು ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದು ನಾನು ಇಬ್ಬರಿಗೆ ಆಗುವಷ್ಟು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಈಗ ನೋಡಿ, ಚಿಕ್ಕ ಬಟ್ಲಲ್ಲೇ ಒಂದು ಬಟ್ಲು ಹೆಸರುಬೇಳೆ, ಮತ್ತು ಇಲ್ಲಿ ಸ್ವಲ್ಪ ಖಾರ ಪುಡಿ, ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ. ನೀವು ಬೆಲ್ಲ ಬೇಕಾದರೆ ಹಾಕೋರಿ, ಬ್ಯಾಡರಿ ಸ್ಕಿಪ್ ಮಾಡ್ಕೋಬೋದು. ಜೀರಿಗೆ ಮತ್ತು ಸಾಸಿವೆ. ಈಗ ಒಂದು ಆರೋಗ್ಯಕರವಾದ ಒಂದು ಹೆಲ್ದಿ ನುಗ್ಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ನೋಡಿ, ನುಗ್ಗೆ ಸೊಪ್ಪು ಪಲ್ಯಗೆ ನಾನು ಚಿಕ್ಕ ಗ್ಲಾಸ್ಲೆ ಒಂದು ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಈ ಹೆಸರುಬೇಳೆನ ಇದನ್ನು ಒಂದು ಬೌಲಲ್ಲಿ ಹಾಕಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ವಾಶ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಕಾಲ ನೆನೆಸ್ತೀನಿ. ಈಗ ನುಗ್ಗೆ ಸೊಪ್ಪಿನ ಪಲ್ಯಗೆ ಮತ್ತು ಹೆಸರುಬೇಳೆನ ಒಂದು ಗ್ಲಾಸ್ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ನೀರು ಹಾಕಿ ಒಂದು ಅರ್ಧ ಗಂಟೆ ಕಾಲ ನೆನೆಸಿ. ನೋಡಿ, ಒಂದು ಪ್ಯಾನ್ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ನಾನು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೆಂಪು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಣ ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಕೈ ಆಡಿಸಿ ಇದಕ್ಕೆ ನಾನು ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಅರ್ಧ ಈರುಳ್ಳಿ ನೆಚ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡೋಣ. ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ. ನೀವು ಬೆಲ್ಲ ಬೇಕಾದರೆ ಹಾಕೋರಿ, ಬ್ಯಾಡರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ನಾನು. ಒಂದು ನಿಮಿಷಕ್ಕಾಗ ಸ್ವಲ್ಪ ಈರುಳ್ಳಿ ಬೆರೆಸ್ಕೋಬೇಕು ನೀವು. ನೋಡಿ, ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ತುಂಬ ಏನು ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ನಿಮಿಷದ ಕಾಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವೇನು ಕಟ್ ಮಾಡಿ ನುಗ್ಗೆ ಸೊಪ್ಪನ್ನ ನಾವು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನುಗ್ಗೆ ಸೊಪ್ಪು ಹಾಕೋರಿ. ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಹಾಕಿ ಚೆನ್ನಾಗಿ ಒಂದು ನಿಮಿಷದ ಕಾಲ ಚೆನ್ನಾಗಿ ಬೆರೆಸ್ಕೋಬೇಕು. ಇದನ್ನು ಚೆನ್ನಾಗಿ ಬೆನಿಬೇಕಿದೆ ನುಗ್ಗೆ ಸೊಪ್ಪು ಇದರಲ್ಲಿ. ನೋಡಿ, ನುಗ್ಗೆ ಸೊಪ್ಪು ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾವು ಹೆಸರುಬೇಳೆ ಏನು ನೆನೆ ಹಾಕಿದ್ದು ಹೆಸರುಬೇಳೆನ ನೀರು ಸಮೇತನೇ ಇದಕ್ಕೆ ಹಾಕಿಬಿಡಿ. ಹಾಕಿ ಒಂದು 2ರಿಂದ 3 ನಿಮಿಷದ ಚೆನ್ನಾಗಿ ಇದು ಬೆನಿಬೇಕು. ಇದರೊಳಗೆ ಹೆಸರುಬೇಳೆ ಏನು ತುಂಬ ಹೊತ್ತು ಟೈಮ್ ಹಿಡಿಯಲ್ಲ ಬೆನೆ ಹಾಕಿ. ಅದು ನೀರು ಹಾಕಿ ಇದರಲ್ಲೇ ಬೆನೆ ಹಾಕಿಬಿಡಿ. ನೀವು ಸಪ್ರೇಟಾಗಿ ಬೆನೆಸ್ಕೊಂಡು ಮಾಡಿ ಚೆನ್ನಾಗಿರಲ್ಲ, ತುಂಬ ಮೆತ್ತಗಾಗಿಬಿಡುತ್ತೆ. ನೋಡಿ, ಇದರಲ್ಲೇ ಒಂದು 2ರಿಂದ 3 ನಿಮಿಷದ ಕಾಲ ಚೆನ್ನಾಗಿ ಬೆನೆ ಹಾಕಿಬಿಡಿ. ಒಂದು ಸ್ವಲ್ಪ ನೀರು ಹಾಕಿದ್ದಕ್ಕೆ ಸ್ವಲ್ಪ ಮುಚ್ಚಿ ಒಂದು 2ರಿಂದ 3 ನಿಮಿಷದ ಚೆನ್ನಾಗಿ ಬೆನೆಸ್ಕೋರಿ. ನೋಡಿ, ಇದು ಒಂದು 2 ನಿಮಿಷದ ಕಾಲ ನಾವು ಹೆಸರುಬೇಳೆನ ಬೆನ್ಸ್ಕೊಂಡಿರ್ತೀವಿ ನೋಡಿರಿ. ಹೀಗೆ ಮಾಡ್ಕೋರಿ, ಮೊದಲೇ ಬೆನ್ಸಿಟ್ಕೋಬೇಡಿ. ಹೆಸರುಬೇಳೆನ ನೆನೆ ಹಾಕಿ ಇದರಲ್ಲೇ ಬೆನ್ಸಿರಿ. ನುಗ್ಗೆ ಸೊಪ್ಪಿನ ಫ್ಲೇವರೆಲ್ಲ ಹೆಸರುಬೇಳೆಗೆ ಹೋದರೆ ತುಂಬಾ ರುಚಿ ಆಗುತ್ತೆ. ನೋಡಿ, ಈಗ ಹೆಸರುಬೇಳೆಗೆ ಸ್ವಲ್ಪ ಒಂದು 2 ನಿಮಿಷದ ಕಾಲ ಬೆನ್ಸ್ಕೊಂಡ್ಮೇಲೆ ಇದಕ್ಕೆ ನಾನು ಖಾರ ಪುಡಿ ಒಂದು ಅರ್ಧ ಚಮಚ ಖಾರ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ನಾನು ಇಲ್ಲಿ ಖಾರ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಬೆನ್ಸ್ಕೊಂಬಿಡೋಣ. ಇನ್ನು ಸ್ವಲ್ಪ ಬೆನಿಬೇಕದು ಹೆಸರು ಕಾಳು. ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಬೆನೆಸ್ಕೊಂಬಿಡೋಣ ಇದನ್ನು. ನೋಡಿ, ಈಗ ಖಾರ ಪುಡಿ ಹಾಕಿ ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಬೆನೆಯೋಕ್ಕೆ ತುಂಬ ಟೈಮ್ ಹಿಡಿಯಲ್ಲ ಇದು. ನೋಡಿ, ಇದು ಪಲ್ಯ ಆಗಿದೆ. ಇವಾಗ ಲಾಸ್ಟಿಗೆ ಇದಕ್ಕೆ ನಾನು ಹಸಿ ಕೊಬ್ಬರಿನ ಹೆರ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ತುಂಬ ಹೊತ್ತಿನ ಕಲಿಸೋದು ಬೇಡ, 1 ನಿಮಿಷದ ಕಾಲ ಬೆನ್ಸ್ಕೊಟ್ರೆ ಸಾಕು. ನೋಡಿ, ಈಗ ಹಸಿ ಕೊಬ್ಬರಿ ಹಾಕಿದ್ದೀನಿ. ಹಾಕಿ ಒಂದು ನಿಮಿಷದ ಕಾಲ ಸುಮ್ಮನೆ ಹಿಂಗೆ ಬೆನ್ಸ್ಕೊಂಡ್ಬಿಟ್ರೆ ಸಾಕಿದೆಲ್ಲ ರೆಡಿ ಆಗಿದೆ ಪಲ್ಯ. ನೋಡಿ, ಒಂದು ಒಳ್ಳೆಯ ಆರೋಗ್ಯಕರವಾದ ನುಗ್ಗೆ ಸೊಪ್ಪು ಹೆಸರುಬೇಳೆ ಪಲ್ಯ ಆಗಿದೆ. ತುಂಬಾ ಹೆಲ್ದಿ ಡಿಶ್ಶು. ಚಪಾತಿ ಮಾತ್ರ ಮಾಡಿದಂಥ ಕಾಂಬಿನೇಷನ್ನು. ಚಪಾತಿಗೆ ಅದು ರೊಟ್ಟಿಗೆ ನೀವು ಮಾಡ್ಕೊಳ್ತೀನಿ, ಖಂಡಿತ ತುಂಬಾ ರುಚಿ ಆಗುತ್ತೆ. ಯಾರಾದರೂ ಈ ಪಲ್ಯ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.